ತುಟಿ ಬಗ್ಗೆ ನೆಗೆಟಿವ್ ಟ್ರೋಲ್ ನೇರವಾಗಿ ಪ್ರತಿಕ್ರಿಯಿಸಿದ ಬಿಗ್ ಬಾಸ್ ಅಶ್ವಿನಿ. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಭಾಗವಹಿಸಿ 3ನೇ ವಾರಕ್ಕೆ ಎಲಿಮಿನೇಟ್ ಆದ ಅಶ್ವಿನಿ ಎಸ್ಎನ್ ಚೇಂಜ್ ಓವರ್ಗಾಗಿ ಲಿಪ್ ಫಿಲ್ಲರ್ ಮಾಡಿಸಿಕೊಂಡಿದ್ದರು. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ನೆಗೆಟಿವ್ ಟ್ರೋಲ್ಗೆ ಒಳಗಾದರು. ಈ ಬಗ್ಗೆ ಅವರು ಇದೀಗ ನೇರವಾಗಿ ಉತ್ತರಿಸಿದ್ದಾರೆ. ಮುದ್ದುಲಕ್ಷ್ಮಿ ಧಾರಾವಾಹಿ ಖ್ಯಾತಿಯ ನಟಿ ಅಶ್ವಿನಿ ಎಸ್ಎನ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ 3ನೇ ವಾರಕ್ಕೆ ಮನೆಯಿಂದ ಹೊರಬಂದಿದ್ದಾರೆ. ಅಶ್ವಿನಿ ಎಸ್ಎನ್ ಮುಂಚೆ ಇದ್ದಂತೆ ಇಲ್ಲ, ಅವರ ತುಟಿ ಬದಲಾದಂತಿದೆ. ಲಿಪ್ ಫಿಲ್ಲರ್ ಮಾಡಿಸಿಕೊಂಡಿದ್ದಾರೆ ಅಂತೆಲ್ಲ ಟ್ರೋಲ್ಗಳು, ಕಾಮೆಂಟ್ಗಳು ಹರಿದಾಡಿತು. ಈ ಬಗ್ಗೆ ಅಶ್ವಿನಿ ಎಸ್ಎನ್ ಮನಬಿಚ್ಚಿ ಮಾತನಾಡಿದ್ದಾರೆ. ನನ್ನ ಲಿಪ್ಸ್ ವಿಚಾರವಾಗಿ ತುಂಬಾ ಟ್ರೋಲ್ ಆಗಿದೆ. ಪ್ರಾಮಾಣಿಕವಾಗಿ ಹೇಳಬೇಕು ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೆಲವೊಂದು ವಿಚಾರದಲ್ಲಿ ಕೆಲವೊಂದು ಬದಲಾವಣೆ ಮಾಡಿಕೊಳ್ಳಬೇಕು ಅನ್ನೋದು ಇದ್ದೇ ಇರುತ್ತೆ. ನಾವು ಇರೋ ಇಂಡಸ್ಟ್ರಿಯಲ್ಲಿ ಪ್ರತಿ ಸಲ ನಮ್ಮನ್ನು ನಾವು ಬೆಟರ್ ಮಾಡಿಕೊಳ್ಳುತ್ತಾ ಹೋಗಬೇಕಾಗುತ್ತದೆ. ಇಲ್ಲ ನಾವು ಏನು ಮಾಡಿಕೊಳ್ಳಲ್ಲ ಅಂದ್ರೆ ನಮಗೆ ಅವಕಾಶಗಳು ಕಡಿಮೆ ಆಗಬಹುದು. ಯಾಕಂದ್ರೆ ಕಾಂಪಿಟೇಷನ್ ಅಷ್ಟರ ಮಟ್ಟಿಗೆ ಇದೆ ಎಂದು ಮಾಧ್ಯಮಗಳಿಗೆ ಅಶ್ವಿನಿ ಎಸ್ಎನ್ ರಿಯಾಕ್ಟ್ ಮಾಡಿದ್ದಾರೆ. ನಾನು ಲಿಪ್ ಫಿಲ್ಲರ್ಸ್ ಮಾಡಿಸಿಕೊಂಡಿದ್ದೇನೆ. ಇದೊಂದು ಕಾಸ್ಟ್ ಪ್ರಕ್ರಿಯೆ. ಅದು ಸರ್ಜರಿ ಅಲ್ಲ ಅಥವಾ ಪರ್ಮನೆಂಟ್ ಕೂಡ ಅಲ್ಲ. ಬಿಗ್ ಬಾಸ್ ಮನೆಗೆ ಹೋಗುವಾಗ ಒಂದು ಚೇಂಜ್ ಓವರ್ ಇರಲಿ. ಜನ ನನ್ನ ಒಂದು ಟಿಪಿಕಲ್ ಲುಕ್ನಲ್ಲಿ ನೋಡ್ಬಿಟ್ಟಿದ್ದಾರೆ ಅಲ್ವಾ. ಟಿಪಿಕಲ್ ಲುಕ್ನಲ್ಲಿ ಸೈಲೆಂಟ್ ಆಗಿಬಿಟ್ರೆ ಇವಳು ಏನು ಮಾಡ್ತಿಲ್ಲ ಅಂತ ಅನಿಸುತ್ತೆ. ಒಂದು ಚೇಂಜ್ ಓವರ್ ಕೊಡೋಣ ಅನ್ನೋ ಕಾರಣಕ್ಕೆ ಲಿಪ್ ಫಿಲ್ಲರ್ಸ್ ಮಾಡಿಸಿದೆ. ಒಂದು 10 ದಿನದಲ್ಲಿ ಅದು ನಾರ್ಮಲ್ ಆಗಿ ಬಿಡುತ್ತೆ ಅಂತ ಹೇಳಿದ್ರು. ಮಾಡಿಸಿದ ಮೇಲೆ ಅದು ನನಗೆ ಇಂಪ್ಯಾಕ್ಟ್ ಮಾಡಿತ್ತು. ಅಯ್ಯೋ, ಹೋಗೋ ಟೈಮ್ನಲ್ಲಿ ಹೀಗಾಯಿತು ಅಂತ ಸ್ಟ್ರಗಲ್ ಮಾಡ್ತಿದ್ದೆ ಎಂದಿದ್ದಾರೆ ಅಶ್ವಿನಿ ಎಸ್. ತುಟಿ ಬಗ್ಗೆ ನೆಗೆಟಿವ್ ಟ್ರೋಲ್ ನೇರವಾಗಿ ಪ್ರತಿಕ್ರಿಯಿಸಿದ ಬಿಗ್ ಬಾಸ್ ಅಶ್ವಿನಿ. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಭಾಗವಹಿಸಿ 3ನೇ ವಾರಕ್ಕೆ ಎಲಿಮಿನೇಟ್ ಆದ ಅಶ್ವಿನಿ ಎಸ್ಎನ್ ಚೇಂಜ್ ಓವರ್ಗಾಗಿ ಲಿಪ್ ಫಿಲ್ಲರ್ ಮಾಡಿಸಿಕೊಂಡಿದ್ದರು. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ನೆಗೆಟಿವ್ ಟ್ರೋಲ್ಗೆ ಒಳಗಾದರು. ಈ ಬಗ್ಗೆ ಅವರು ಇದೀಗ ನೇರವಾಗಿ ಉತ್ತರಿಸಿದ್ದಾರೆ. ಮುದ್ದುಲಕ್ಷ್ಮಿ ಧಾರಾವಾಹಿ ಖ್ಯಾತಿಯ ನಟಿ ಅಶ್ವಿನಿ ಎಸ್ಎನ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ 3ನೇ ವಾರಕ್ಕೆ ಮನೆಯಿಂದ ಹೊರಬಂದಿದ್ದಾರೆ. ಅಶ್ವಿನಿ ಎಸ್ಎನ್ ಮುಂಚೆ ಇದ್ದಂತೆ ಇಲ್ಲ, ಅವರ ತುಟಿ ಬದಲಾದಂತಿದೆ. ಲಿಪ್ ಫಿಲ್ಲರ್ ಮಾಡಿಸಿಕೊಂಡಿದ್ದಾರೆ ಅಂತೆಲ್ಲ ಟ್ರೋಲ್ಗಳು, ಕಾಮೆಂಟ್ಗಳು ಹರಿದಾಡಿತು. ಈ ಬಗ್ಗೆ ಅಶ್ವಿನಿ ಎಸ್ಎನ್ ಮನಬಿಚ್ಚಿ ಮಾತನಾಡಿದ್ದಾರೆ. ನನ್ನ ಲಿಪ್ಸ್ ವಿಚಾರವಾಗಿ ತುಂಬಾ ಟ್ರೋಲ್ ಆಗಿದೆ. ಪ್ರಾಮಾಣಿಕವಾಗಿ ಹೇಳಬೇಕು ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೆಲವೊಂದು ವಿಚಾರದಲ್ಲಿ ಕೆಲವೊಂದು ಬದಲಾವಣೆ ಮಾಡಿಕೊಳ್ಳಬೇಕು ಅನ್ನೋದು ಇದ್ದೇ ಇರುತ್ತೆ. ನಾವು ಇರೋ ಇಂಡಸ್ಟ್ರಿಯಲ್ಲಿ ಪ್ರತಿ ಸಲ ನಮ್ಮನ್ನು ನಾವು ಬೆಟರ್ ಮಾಡಿಕೊಳ್ಳುತ್ತಾ ಹೋಗಬೇಕಾಗುತ್ತದೆ. ಇಲ್ಲ ನಾವು ಏನು ಮಾಡಿಕೊಳ್ಳಲ್ಲ ಅಂದ್ರೆ ನಮಗೆ ಅವಕಾಶಗಳು ಕಡಿಮೆ ಆಗಬಹುದು. ಯಾಕಂದ್ರೆ ಕಾಂಪಿಟೇಷನ್ ಅಷ್ಟರ ಮಟ್ಟಿಗೆ ಇದೆ ಎಂದು ಮಾಧ್ಯಮಗಳಿಗೆ ಅಶ್ವಿನಿ ಎಸ್ಎನ್ ರಿಯಾಕ್ಟ್ ಮಾಡಿದ್ದಾರೆ. ನಾನು ಲಿಪ್ ಫಿಲ್ಲರ್ಸ್ ಮಾಡಿಸಿಕೊಂಡಿದ್ದೇನೆ. ಇದೊಂದು ಕಾಸ್ಟ್ ಪ್ರಕ್ರಿಯೆ. ಅದು ಸರ್ಜರಿ ಅಲ್ಲ ಅಥವಾ ಪರ್ಮನೆಂಟ್ ಕೂಡ ಅಲ್ಲ. ಬಿಗ್ ಬಾಸ್ ಮನೆಗೆ ಹೋಗುವಾಗ ಒಂದು ಚೇಂಜ್ ಓವರ್ ಇರಲಿ. ಜನ ನನ್ನ ಒಂದು ಟಿಪಿಕಲ್ ಲುಕ್ನಲ್ಲಿ ನೋಡ್ಬಿಟ್ಟಿದ್ದಾರೆ ಅಲ್ವಾ. ಟಿಪಿಕಲ್ ಲುಕ್ನಲ್ಲಿ ಸೈಲೆಂಟ್ ಆಗಿಬಿಟ್ರೆ ಇವಳು ಏನು ಮಾಡ್ತಿಲ್ಲ ಅಂತ ಅನಿಸುತ್ತೆ. ಒಂದು ಚೇಂಜ್ ಓವರ್ ಕೊಡೋಣ ಅನ್ನೋ ಕಾರಣಕ್ಕೆ ಲಿಪ್ ಫಿಲ್ಲರ್ಸ್ ಮಾಡಿಸಿದೆ. ಒಂದು 10 ದಿನದಲ್ಲಿ ಅದು ನಾರ್ಮಲ್ ಆಗಿ ಬಿಡುತ್ತೆ ಅಂತ ಹೇಳಿದ್ರು. ಮಾಡಿಸಿದ ಮೇಲೆ ಅದು ನನಗೆ ಇಂಪ್ಯಾಕ್ಟ್ ಮಾಡಿತ್ತು. ಅಯ್ಯೋ, ಹೋಗೋ ಟೈಮ್ನಲ್ಲಿ ಹೀಗಾಯಿತು ಅಂತ ಸ್ಟ್ರಗಲ್ ಮಾಡ್ತಿದ್ದೆ ಎಂದಿದ್ದಾರೆ ಅಶ್ವಿನಿ ಎಸ್. ತುಟಿ ಬಗ್ಗೆ ನೆಗೆಟಿವ್ ಟ್ರೋಲ್ ನೇರವಾಗಿ ಪ್ರತಿಕ್ರಿಯಿಸಿದ ಬಿಗ್ ಬಾಸ್ ಅಶ್ವಿನಿ. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಭಾಗವಹಿಸಿ 3ನೇ ವಾರಕ್ಕೆ ಎಲಿಮಿನೇಟ್ ಆದ ಅಶ್ವಿನಿ ಎಸ್ಎನ್ ಚೇಂಜ್ ಓವರ್ಗಾಗಿ ಲಿಪ್ ಫಿಲ್ಲರ್ ಮಾಡಿಸಿಕೊಂಡಿದ್ದರು. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ನೆಗೆಟಿವ್ ಟ್ರೋಲ್ಗೆ ಒಳಗಾದರು. ಈ ಬಗ್ಗೆ ಅವರು ಇದೀಗ ನೇರವಾಗಿ ಉತ್ತರಿಸಿದ್ದಾರೆ. ಮುದ್ದುಲಕ್ಷ್ಮಿ ಧಾರಾವಾಹಿ ಖ್ಯಾತಿಯ ನಟಿ ಅಶ್ವಿನಿ ಎಸ್ಎನ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ 3ನೇ ವಾರಕ್ಕೆ ಮನೆಯಿಂದ ಹೊರಬಂದಿದ್ದಾರೆ. ಅಶ್ವಿನಿ ಎಸ್ಎನ್ ಮುಂಚೆ ಇದ್ದಂತೆ ಇಲ್ಲ, ಅವರ ತುಟಿ ಬದಲಾದಂತಿದೆ. ಲಿಪ್ ಫಿಲ್ಲರ್ ಮಾಡಿಸಿಕೊಂಡಿದ್ದಾರೆ ಅಂತೆಲ್ಲ ಟ್ರೋಲ್ಗಳು, ಕಾಮೆಂಟ್ಗಳು ಹರಿದಾಡಿತು. ಈ ಬಗ್ಗೆ ಅಶ್ವಿನಿ ಎಸ್ಎನ್ ಮನಬಿಚ್ಚಿ ಮಾತನಾಡಿದ್ದಾರೆ. ನನ್ನ ಲಿಪ್ಸ್ ವಿಚಾರವಾಗಿ ತುಂಬಾ ಟ್ರೋಲ್ ಆಗಿದೆ. ಪ್ರಾಮಾಣಿಕವಾಗಿ ಹೇಳಬೇಕು ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೆಲವೊಂದು ವಿಚಾರದಲ್ಲಿ ಕೆಲವೊಂದು ಬದಲಾವಣೆ ಮಾಡಿಕೊಳ್ಳಬೇಕು ಅನ್ನೋದು ಇದ್ದೇ ಇರುತ್ತೆ. ನಾವು ಇರೋ ಇಂಡಸ್ಟ್ರಿಯಲ್ಲಿ ಪ್ರತಿ ಸಲ ನಮ್ಮನ್ನು ನಾವು ಬೆಟರ್ ಮಾಡಿಕೊಳ್ಳುತ್ತಾ ಹೋಗಬೇಕಾಗುತ್ತದೆ. ಇಲ್ಲ ನಾವು ಏನು ಮಾಡಿಕೊಳ್ಳಲ್ಲ ಅಂದ್ರೆ ನಮಗೆ ಅವಕಾಶಗಳು ಕಡಿಮೆ ಆಗಬಹುದು. ಯಾಕಂದ್ರೆ ಕಾಂಪಿಟೇಷನ್ ಅಷ್ಟರ ಮಟ್ಟಿಗೆ ಇದೆ ಎಂದು ಮಾಧ್ಯಮಗಳಿಗೆ ಅಶ್ವಿನಿ ಎಸ್ಎನ್ ರಿಯಾಕ್ಟ್ ಮಾಡಿದ್ದಾರೆ. ನಾನು ಲಿಪ್ ಫಿಲ್ಲರ್ಸ್ ಮಾಡಿಸಿಕೊಂಡಿದ್ದೇನೆ. ಇದೊಂದು ಕಾಸ್ಟ್ ಪ್ರಕ್ರಿಯೆ. ಅದು ಸರ್ಜರಿ ಅಲ್ಲ ಅಥವಾ ಪರ್ಮನೆಂಟ್ ಕೂಡ ಅಲ್ಲ. ಬಿಗ್ ಬಾಸ್ ಮನೆಗೆ ಹೋಗುವಾಗ ಒಂದು ಚೇಂಜ್ ಓವರ್ ಇರಲಿ. ಜನ ನನ್ನ ಒಂದು ಟಿಪಿಕಲ್ ಲುಕ್ನಲ್ಲಿ ನೋಡ್ಬಿಟ್ಟಿದ್ದಾರೆ ಅಲ್ವಾ. ಟಿಪಿಕಲ್ ಲುಕ್ನಲ್ಲಿ ಸೈಲೆಂಟ್ ಆಗಿಬಿಟ್ರೆ ಇವಳು ಏನು ಮಾಡ್ತಿಲ್ಲ ಅಂತ ಅನಿಸುತ್ತೆ. ಒಂದು ಚೇಂಜ್ ಓವರ್ ಕೊಡೋಣ ಅನ್ನೋ ಕಾರಣಕ್ಕೆ ಲಿಪ್ ಫಿಲ್ಲರ್ಸ್ ಮಾಡಿಸಿದೆ. ಒಂದು 10 ದಿನದಲ್ಲಿ ಅದು ನಾರ್ಮಲ್ ಆಗಿ ಬಿಡುತ್ತೆ ಅಂತ ಹೇಳಿದ್ರು. ಮಾಡಿಸಿದ ಮೇಲೆ ಅದು ನನಗೆ ಇಂಪ್ಯಾಕ್ಟ್ ಮಾಡಿತ್ತು. ಅಯ್ಯೋ, ಹೋಗೋ ಟೈಮ್ನಲ್ಲಿ ಹೀಗಾಯಿತು ಅಂತ ಸ್ಟ್ರಗಲ್ ಮಾಡ್ತಿದ್ದೆ ಎಂದಿದ್ದಾರೆ